ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಟು ಮೈ ಚಾನಲ್. ಸಾಮಾನ್ಯವಾಗಿ ಎಲ್ಲರೂ ಹೋಟೆಲ್ನಲ್ಲಿ ಇಡ್ಲಿ ಮತ್ತು ಸಾಂಬಾರನ್ನ ಟೇಸ್ಟ್ ಮಾಡಿರ್ತೀರ. ಮನೆಯಲ್ಲಿ ಆ ಥರ ಆಗೋದಿಲ್ಲ ಅನ್ನುವಂಥ ಮಾತನ್ನು ನಾನು ಕೇಳಿದ್ದೀನಿ. ಇವತ್ತು ನಾವು ತೋರಿಸೋ ಮಸಾಲೆ ಪೌಡರ್ನ ಯೂಸ್ ಮಾಡಿ ಸಾಂಬಾರು ಮಾಡಿದ್ರಿ ಅಂದ್ಕೊಳ್ಳಿ, ಇನ್ನು ಮುಂದೆ ಮನೆಯವರೆಲ್ಲರೂ ಹೋಟೆಲ್ ಸಾಂಬಾರನ್ನ ಮರ್ತೇ ಹೋಗ್ತಾರೆ. ಹಾಗಿದ್ರೆ ಇನ್ಯಾಕೆ ತಡ, ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ 1 ಕಪ್ಪು ತೊಗರಿಬೇಳೆಯನ್ನು ತಗೋಬೇಕು. ನಂತರ 1 ಕಪ್ಪು ಉದ್ದಿನಬೇಳೆ, ಆಮೇಲೆ 1 ಕಪ್ಪು ಧನಿಯಾ ಕಾಳು, ಹವೀಜ ಅಂತ ಏನು ಹೇಳ್ತೀವಲ್ವ ಅದು. ಇಲ್ಲಿ ನಿಮಗೆ ಜಾಸ್ತಿ ಅನಿಸಿದರೆ ಸ್ವಲ್ಪ ಕಡಿಮೆ ತಗೊಳ್ಳಿ. 1 ಸ್ಪೂನು ಕರಿಮೆಣಸು, 1.5 ಸ್ಪೂನು ಚಕ್ಕೆ, ಹಾಗೆ 2 ಸ್ಪೂನು ಮೆಂತೆಕಾಳು, ಮತ್ತು 1 ಸ್ಪೂನ್ ಆಗುವಷ್ಟು ಸಾಜೀರಿಗೆ ಮತ್ತು 1 ಸ್ಪೂನ್ ಆಗುವಷ್ಟು ಲವಂಗ. ಮೊದಲಿಗೆ ಒಂದು ಪ್ಯಾನ್ಗೆ ಈಗ ತೊಗರಿಬೇಳೆಯನ್ನು ಹಾಕ್ಕೊಂಡಿದ್ದೀವಿ. ಚೆನ್ನಾಗಿ ಹುರ್ಕೊಳ್ಳೋಣ. ಯಾವುದೇ ಥರ ಎಣ್ಣೆಯನ್ನು ಹಾಕಿ ಹುರಿಬಾರ್ದು, ಡ್ರೈ ಆಗೇ ನಾವು ಇಲ್ಲಿ ಚೆನ್ನಾಗಿ ತೊಗರಿಬೇಳೆನ ಹುರ್ಕೋಬೇಕು. ನೋಡಿ, ಈ ಬಣ್ಣಕ್ಕೆ ಬರಬೇಕು. ಒಂದು ಪಾತ್ರೆಗೆ ತೆಕ್ಕೊಂಡ್ಬಿಡೋಣ. ನಂತರ ಇಲ್ಲಿ ಉದ್ದಿನಬೇಳೆನ ಹಾಕಿದ್ದೀವಿ. ಉದ್ದಿನಬೇಳೆನೂ ಚೆನ್ನಾಗಿ ಹುರ್ಕೋಬೇಕು, ಬಣ್ಣ ಬದಲಾಗೋವರೆಗೂ. ಯಾವುದೇ ರೀತಿ ಎಣ್ಣೆನ ಬಳಸಬಾರ್ದು. ಚೆನ್ನಾಗಿ ಹುರ್ಕೊಳ್ಳಿ. ಬಣ್ಣ ಬದಲಾಗಿದೆ, ಮತ್ತೆ ಇದನ್ನು ಪಾತ್ರೆಗೆ ತಕ್ಕೊಂಡ್ಬಿಡ್ತೀವಿ. ನಂತರ ಇವಾಗ ಧನಿಯಾ ಕಾಳನ್ನು ಧನಿಯಾ ಕಾಳನ್ನ ಪ್ಯಾನ್ಗೆ ಹಾಕೋವಾಗ ಹೈ ಫ್ಲೇಮ್ ಇದ್ದರೆ ಮೀಡಿಯಮಲ್ಲಿ ಮಾಡ್ಕೊಳ್ಳಿ, ಯಾಕಂತಂದರೆ ತುಂಬ ಬೇಗ ಸೀದು ಹೋಗೋ ಚಾನ್ಸಸ್ ಇರುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಧನಿಯಾ ಕಾಳನ್ನ ಇವಾಗ ಹುರ್ಕೋತಿದ್ದೀವಿ. ಇದನ್ನು ಚೆನ್ನಾಗಿ ಹುರ್ಕೊಂಡ್ಮೇಲೆ ಮತ್ತೆ ಇವಾಗ ಒಂದು ಪಾತ್ರೆಗೆ ಹಾಕ್ಕೊಂಡ್ಬಿಡೋಣ. ಸೈಡಲ್ಲಿ ಇಟ್ಟಿರ್ತೀವಲ್ವ, ಇವಾಗ ಹುರ್ಕೊಂಡು ಹಾಕ್ಕೊಂಡಿದ್ದು ಅದ್ರ ಮೇಲೆ ಮತ್ತೆ ನಾವು ಹಾಕಿದ್ದೀವಿ. ಇವಾಗ ಮಸಾಲೆ ಏನು ತೋರಿಸಿದ್ನಲ್ವ, ಎಲ್ಲ ಮಸಾಲೆನೂ ಒಂದೇ ಸತಿಗೆ ನಾವು ಇಲ್ಲಿ ಹಾಕ್ಕೊಂಡು ಹುರಿತಿದ್ದೀವಿ. ಇದಕ್ಕೂ ಕೂಡ ಯಾವುದೇ ರೀತಿ ಎಣ್ಣೆಯನ್ನು ಬಳಸಬಾರ್ದು ಫ್ರೆಂಡ್ಸ್. ಹಾಗೆ ಡ್ರೈ ಆಗಿ ಎಲ್ಲವನ್ನು ಹುರ್ಕೋಬೇಕು. ಹುರ್ಕೊಂಡ ನಂತರ ನಾವೇನು ಮೊದಲಿಗೆ ಎಲ್ಲವನ್ನು ಹುರ್ಕೊಂಡಿದ್ವಲ್ವ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾಕ್ಬಿಡಬೇಕು. ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡ್ಕೊಳ್ಳಿ. ಗ್ರೈಂಡ್ ಮಾಡ್ಕೊಂಡ ತಕ್ಷಣ ನಿಮಗೆ ಇದು ತರತರಿಯಾಗೇ ಬರುತ್ತೆ, ಒಮ್ಮೆ ಪೌಡರ್ ಫಾರ್ಮ್ ಆಗಲ್ಲ. ಸೊ ಜರಡಿ ಹಿಡ್ಕೊಳ್ಳಿ. ಜರಡಿ ಹಿಡ್ಕೊಂಡ್ಮೇಲೆ ಈ ಥರ ಮೇಲೆ ಬರುತ್ತೆ. ಮತ್ತೆ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಒಂದು 2-3 ಸತಿ ಈ ಥರ ಮಾಡಿದರೆ ತುಂಬ ಒಳ್ಳೆ ಒಂದು ಮಸಾಲ ಪೌಡರ್ ನಮಗೆ ರೆಡಿ ಆಗುತ್ತೆ. ಈ ಮಸಾಲ ಪೌಡರ್ಗೆ ನಾವಿಲ್ಲಿ ಒಂದು 2 ಸ್ಪೂನು ಉಪ್ಪನ್ನು ಸೇರಿಸಿ ಇಟ್ಕೊತಿದ್ದೀವಿ. ಹಾಗಾಗಿ ತುಂಬ ದಿನಗಳವರೆಗೆ ಮಸಾಲ ಪೌಡರು ಹಾಳಾಗಲ್ಲ. ಮತ್ತು ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಇಂಗನ್ನು ಸೇರಿಸಿ ಕೂಡ ಇಟ್ಕೋಬೋದು. ನೋಡ್ಕೊಂಬಂದ್ರಲ್ವ ಸಾಂಬಾರ್ ಪೌಡರ್ ಹೇಗೆ ಮಾಡೋದು ಅಂತ. ಪರಿಮಳ ಅಂತೂ ಸಖತ್ತಾಗಿ ಬರ್ತಾ ಇದೆ. ಸಾಂಬಾರು ಮಾಡಿದಾಗ್ಲೂ ಹೋಟೆಲ್ಗಿಂತ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ಒಂದು ಸತಿ ಖಂಡಿತ ನೀವು ಟ್ರೈ ಮಾಡಲೇಬೇಕು. ಹಾಗೆ ನನ್ನ ವಿಡಿಯೋನ ಯಾರೆಲ್ಲ ಮೊದಲನೇ ಸತಿ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್, ಶೇರ್, ಕಮೆಂಟ್ ಕೂಡ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್.